ವಾಟರ್ ಬೆಂಗಳೂರು ಆಗಿದೆ. ಎಲ್ಲಿ ನೋಡಿದರಲ್ಲಿ ಮಳೆ ನೀರಿನ ಒತ್ತಡವನ್ನ ಕಡಿಮೆ ಮಾಡಬೇಕಾಗಿದ್ದಂತ ರಾಜಕಾಲುವೆ ಒತ್ತುವರಿಯನ್ನ ತೆರವು ಮಾಡ್ತೀನಿ ಅಂತ ಭಾಷಣ ಬಿಗಿದಿದ್ದೇ ಬಂತು. ಇಲ್ಲಿಯವರೆಗೆ ಯಾವ ಸರ್ಕಾರಗಳು ರಾಜಕಾಲುವೆಯನ್ನ ಒತ್ತುವರಿಯನ್ನ ತೆರವು ಮಾಡುವಂತಹ ಶಕ್ತಿ ಸಾಮರ್ಥ್ಯವನ್ನ ತೋರಿಸೋಕೆ ವಿಫಲರಾಗಿದ್ದಾರೆ. ಅದೆಷ್ಟೇ ದೊಡ್ಡ ಲೀಡರ್ ಆಗಿರ್ಬೋದು, ಅದೆಷ್ಟೇ ದೊಡ್ಡ ಮುಖ್ಯಮಂತ್ರಿಗಳೇ ಆಗಿರ್ಬೋದು, ಅದೆಷ್ಟೇ ದೊಡ್ಡ ನಾಯಕರಾಗಿರ್ಬೋದು, ಕೆರೆ ಒತ್ತುವರಿ, ರಾಜಕಾಲುವೆ ಒತ್ತುವರಿ ಸೇರಿದಂತೆ ಹಲವಾರು ಒತ್ತುವರಿಗಳನ್ನ ತೆರವುಗೊಳಿಸೋದಕ್ಕೆ ಇನ್ನೂವರೆಗೆ ಸಾಧ್ಯ ಆಗಿಲ್ಲ. ನೀರಿಂಗೋದಕ್ಕೆ ಜಾಗ ಇಲ್ಲ, ನೀರನ್ನ ಹೊರ ಹಾಕಕ್ಕೆ ಏನ್ ಮಾಡಬೇಕು ಅಂತ ಗೊತ್ತಿಲ್ಲ. ಬೆಂಗಳೂರಿನ ಅರ್ಧದಷ್ಟು ಜನ ದಿನನಿತ್ಯ ಪರದಾಡುವಂತಹ ಪರಿಸ್ಥಿತಿ. ಮಳೆಗಾಲ ಆರಂಭ ಆಯ್ತು ಅಂದ್ರೆ ಬೆಂಗಳೂರಿನಲ್ಲಿ ನರಕ, ಓಡಾಡಕ್ಕಾಗಲ್ಲ. ಯಾವ ಮ್ಯಾನ್ಹೋಲ್ ಬಾಯಿ ತೆರೆದು ಕಾಯ್ತಾ ಇದೆ ಅಂತ ಗೊತ್ತಿಲ್ಲ. ನೀರ್ಯಾವುದು, ಚರಂಡಿ ಯಾವುದು, ಮ್ಯಾನ್ಹೋಲ್ ಯಾವುದು ಗೊತ್ತಾಗಲ್ಲ. ಜನ ಮನೆಯಿಂದ ಹೊರಗಡೆ ಬರಕ್ಕೆ ಹೆದರ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಬೆಂಗಳೂರಿನ ಮಾನ ಹರಾಜಾಗ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರು ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ. ಆದರೆ ಇದಕ್ಕೆ ಶಾಶ್ವತ ಪರಿಹಾರ ಯಾವಾಗ? ಕಳೆದ 8 ವರ್ಷಗಳಿಂದ ಎಲ್ಲಿ ನೀರು ತುಂಬ್ತಾ ಇತ್ತೋ ಅಲ್ಲೇ ನೀರು ತುಂಬ್ತಾ ಇದೆ, ಎಲ್ಲಿ ಪ್ರವಾಹ ಬರ್ತಾ ಇದೆಯೋ ಅಲ್ಲೇ ಪ್ರವಾಹ ಬರ್ತಾ ಇದೆ. ಯಾವ ಅಂಡರ್ ಪಾಸ್ ಅಲ್ಲಿ ನೀರು ತುಂಬುತ್ತೋ ಅಲ್ಲಿ ತುಂಬ್ತಾ ಇದೆ. ಯಾವ ಮನೆಗಳಿಗೆ ನೀರು ನುಗ್ಗಬೇಕೋ ಅಲ್ಲಿ ನೀರು ನುಗ್ಗುತ್ತಾ ಇದೆ. ಆದರೆ ಪರಿಹಾರ ಇಲ್ಲ, ಜನಪ್ರತಿನಿಧಿಗಳಿಲ್ಲ, BBMPಗೆ ಎಲೆಕ್ಷನ್ ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ಬೆಂಗಳೂರಿನ ಪರಿಸ್ಥಿತಿ ಅದೋ ಗತಿ. ಇವತ್ತಿನ ರಾ ಡಿಬೇಟ್ನಲ್ಲಿ ನಾವು ಇದೇ ವಿಚಾರದ ಬಗ್ಗೆ ಚರ್ಚೆ ಮಾಡ್ತೀವಿ. ಯಾರು ಕಾರಣ ಇದಕ್ಕೆ? ಬೆಂಗಳೂರಿನ ಈ ದುಸ್ಥಿತಿಗೆ ಯಾರು ಹೊಣೆ? BBMPನ, ಶಾಸಕರ, ಅಥವಾ ಒತ್ತುವರಿ ಮಾಡ್ಕೊಂಡಿರುವ ನಾವು ಜನರ? ಕಾರ್ಪೊರೇಟರ್ ಆದರೂ ಇದ್ದಿದ್ರೆ ಪಾಪ ವಾರ್ಡಲ್ಲಿ ನಿಂತು ಊಟ ತಿಂಡಿ ನೀರು ಹಾಲು ಆದರೂ ಕೊಡ್ತಾ ಇದ್ರು. ಇವಾಗ ಅದೂ ಪರಿಸ್ಥಿತಿ ಇಲ್ದಂಗಾಗಿದೆ. ಜನರುಗಳು ಯಾರು ಕೇಳೋರಿಲ್ಲ. ಇದು ನಮ್ಮ ಗ್ರೇಟರ್ ಬೆಂಗಳೂರು. ಇದೇ ಈ ಕ್ಷಣದ ಸ್ಪೆಷಲ್. ಮುಳುಗಿದ ಬೆಂಗಳೂರು ಹೊಣೆ ಯಾರು? ಹೊಣೆ ಯಾರು? ನಾವೇ. ಯಾಕೆ ಅಂತಂದರೆ ಜೀವನದಲ್ಲಿ ಒಂದು ಮನೆ ಕಟ್ಟಬೇಕು ಅಂತ ರಾಜಕಾಲುವೆ ಮೇಲೋ ಕೆರೆ ಮೇಲೋ ಇನ್ನೆಲ್ಲೋ ಕಟ್ಟಿ ಇರೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ವನವಾಸ ಪಡ್ತೀವಲ್ಲ ನಾವು. ಜನರಿಂದ ಓಟ್ ಹಾಕಿಸ್ಕೊಂಡು ಆ ಬೆಂಗಳೂರು ಮಾಡ್ತೀವಿ, ಈ ಬೆಂಗಳೂರು ಮಾಡ್ತೀವಿ ಅಂತ ತಮಗೆ ಬೇಕಾಗಿರೋ ಸಮಾವೇಶಗಳನ್ನ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾರಲ್ಲ ಜನ, ಅವರು. ಮಳೆ ಬರುತ್ತೆ ಅಂತ ಗೊತ್ತಿದ್ರೂ ಕೂಡ 19,000 ಬಜೆಟನ್ನು ಮಂಡನೆ ಮಾಡಿದಂಥ BBMP ಈಗ ಮಳೆಗಾಲದಲ್ಲಿ ಭೂಮಿನ ಆಗೋದು ಅದೇನೋ ಡ್ರೈನೇಜ್ ಸಿಸ್ಟಮ್ ಮಾಡ್ತೀವಿ ಅಂತ ಕೂತವ್ರಲ್ಲ. ಇಂಥ ತಿಳಿಗೇಡಿಗಳು, ಇಂಥ ವಿವೇಕಹೀನರು ನಾನು ಎಲ್ಲೂ ನೋಡಿಲ್ಲ ಅಪ್ಪ. ಮಳೆ ಬರೋ ಟೈಮಲ್ಲಿ ಇವರು ಪೈಪ್ಸ್ ಹಾಕದ, ಭೂಮಿ ಅಗಿಯದ. ಬಾ 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 ದೇವರೇ ಕಾಪಾಡಬೇಕು ನಮ್ಮ ಬೆಂಗಳೂರನ್ನ. ಜನ ಅಂತೂ ವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಜನರ ಪರಿಸ್ಥಿತಿ ಹೆಂಗಿದೆ ಬನ್ನಿ ನೋಡೋಣ. ದಿನ ಆಯ್ತು ಸರ್, ಇದು ನೀರು ಮಳೆ ಬಂದು ಸರ್. ಈ ಕಡೆ ಹೋಗಕ್ ನೀರು ಜಾಗ ಇಲ್ಲ, ಈ ಕಡೆ ನೀರು ಹೋಗಕ್ ಜಾಗ ಇಲ್ಲ. ಎಲ್ಲ ಮನೆಯಲ್ಲಿ ಬಂದು ವಯಸ್ಸವ್ರವ್ರೆ, ಅವ್ರು ಮಾತ್ರ ಇಲ್ಲ ನೋಡಿ. ಇವಾಗ ಮಾತ್ರ ತಗೊಂಡ್ಬರ್ತಾ ಇದ್ದೀವಿ. ಗ್ರೌಂಡ್ ಫ್ಲೋರ್ ಫುಲ್ ಒಂದು ಹಂಗೆ 5 ಅಡಿಗೆ ನೀರು ತುಂಬ್ಕೊಂಡೈತೆ. ಎಲ್ಲ ವಸ್ತು ಹೋಯ್ತು ಸರ್, ಎಲ್ಲ ವಸ್ತು ಇದಾಗೈತೆ. ಎಷ್ಟು ವರ್ಷದಿಂದ ಈ ಪರಿಸ್ಥಿತಿ ನಿಮ್ಗೆ? ಇದು ಒಂದು 8 ವರ್ಷದಿಂದ ಪರಿಸ್ಥಿತಿ ಸರ್. ನಾವಿಲ್ಲಿ ಬಂದು 10 ವರ್ಷ ಆಯ್ತು ಇಲ್ಲಿ ಬಂದು. ಇಲ್ಲಿಗ ಪ್ರತಿ ವರ್ಷ ಇಲ್ಲಿಗ ಇರೋ ಮನೆ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾವ್ರೆ. ನಮ್ದು ಸ್ವಂತ ಮನೆ ಬಿಟ್ಟು ಎಲ್ಲಿ ಹೋಗ. ಪ್ರತಿ ವರ್ಷ 3 ಅಡಿ ಆಗಿದ್ರು ಇರೋದು ನೀರು. ಈ ಸಲ 5.5 ಫೀಟ್ ನೀರು ಬಂದಿದೆ. ಮತ್ತು ನಾವು ಮನೆಯಲ್ಲಿ ಜಲದಿಗೆ ಬಂದನ್ನ ಥರ ಒಳಗಡೆನೇ ಇದ್ಬಿಟ್ಟಿದ್ದೀವಿ. ಈಚೆ ಬರೋಕ್ಕಾಗ್ತಾ ಇಲ್ಲ. ಔಷಧಿ ಮಾತ್ರೆ, ನಮ್ಮ ಯಜಮಾನ್ರು ಶುಗರ್ BP ಎಲ್ಲ ಇದೆ, ನಮಗೂ BP ಇದೆ. ಊಟ ತಿಂಡಿ ಅವರು BBMP ಅವರು ಒಂದೊಂದು ಟೈಮ್ ಬಂದು ಕೊಡ್ತಾ ಇದ್ದಾರೆ, ನೀರು ಕೊಡ್ತಾ ಇದ್ದಾರೆ. ಆದ್ರೂ ಡೈಲಿ ಯೂಸ್ ಮಾಡೋ ನೀರು ಇಲ್ಲ, ಕರೆಂಟ್ ಇಲ್ಲ. 2 ಡೇಸಿಂದ ತುಂಬ ಕೆಟ್ಟ ಪರಿಸ್ಥಿತಿನಲ್ಲಿದ್ದೀವಿ ಸರ್. ಪ್ರತಿ ವರ್ಷವೂ ಇದೇನೆ. ನಾವು ಬಂದು 30 ವರ್ಷ ಆಗಿದೆ. 30 ವರ್ಷದಿಂದ ಇದೇನೇ ಹೇಳ್ತಾ ಇದ್ದಾರೆ, ಈ ವರ್ಷ ಮಾಡ್ತೀವಿ ಅಂತ. 30 ವರ್ಷದಿಂದ ನಾವು ಇದರಲ್ಲೇ ಹೀಗೆ ಕಾಲ ಕಳೀತಾ ಇದ್ದೀವಿ ಸರ್. ಹೌದು ಸರ್, 4ನೇ ವರ್ಷ ಆಗ್ತಾ ಇರೋದು ನನಗೆ ಗೊತ್ತಿರೋಷ್ಟಿಗೆ. ಅದು ಮುಂಚೆ ಅಂತಾನೇನಿಲ್ಲ. ಇವಾಗ ಈ ಟೈಮೇ ಭಾಳ ವಿಪರೀತ ಆಯ್ತು. ಇವಾಗ ಸದ್ಯಕ್ಕೆ ಈ 2-3 ದಿವಸದಿಂದ ಹೋದ ವಾರದಿಂದ ಪೂರ ಬರ್ತಾ ಇದೆ. ಇದು ನೆನ್ನೆ
ವಿಪರೀತ ಫುಲ್ ಜಾಸ್ತಿ. ಇನ್ನು ಅಲ್ಲೂರಿಗೆ ಬರ್ತಿತ್ತು, ಇವಾಗ ಒಳಗಡೆಲ್ಲ ಬಂದ್ಬಿಟ್ಟಿದೆ. ಒಂದು ವಾರದಿಂದ ಏನಿಲ್ಲ, ವ್ಯಾಪಾರನೇ ಇಲ್ಲ, ಮಾಡ್ಲಿಕ್ಕಾಗಿಲ್ಲ. ಮೈದಾ ಹಿಟ್ಟು ಆವಾಗ ಒಂದು ಬ್ಯಾಗ್ ಆಗೈತೆ, ನಾವು ಮರ್ತೋಗ್ಬಿಟ್ಟಿದ್ವಿ ಮೊನ್ನೆ, ಅದು ಫುಲ್ಲ ನೆಂದೋಗ್ಬಿಡ್ತು, ಅದೇ ಬಿಸಾಕ್ಬಿಟ್ಟು ಮೊನ್ನೆ ತೊಗೊಂಡು ಇವಾಗ ಟೇಬಲ್ ಮೇಲೆ ಇಟ್ಟು ಹೋಗಿದ್ದು. ಇವಾಗ ನಮ್ಮ ಮನೆಯಲ್ಲಿ ನೋಡೋಣ ಪೂರ ರಾಶನ್ ಎಲ್ಲ ಖತಮ್. ಮಕ್ಳಿಗೆ ತೊಗೊಂಡು ಇಲ್ಲಿ ಅಪಾರ್ಟ್ಮೆಂಟ್ದಾಗ ಬಂದಿದ್ದು, ಅವ್ರಿಗೆ ಕಾಲು ಬಿದ್ದು ಕೈ ಜೋಡಿಸಿ ಇಲ್ಲಿ ಮನ್ಯಾಗ ಬಂದು ನಿಂತಿದ್ದು. ಅವ್ರು ಜಾಗ ಕೊಟ್ರು, ಸಾಯಂಕಾಲ ಊಟ ಕೊಟ್ರು, ರಾತ್ರಿ ಬೆಳಗ್ಗೆ ಸಾಯಂಕಾಲ 2 ಟೈಮ್ ಊಟ ಕೊಟ್ರು, 2 ದಿನ ಊಟ ಕೊಟ್ರು ಪಾಪ ಅಪಾರ್ಟ್ಮೆಂಟ್ದವರು. ಮತ್ತು ಇರ್ಲಾಕ ಕೊಟ್ರೆ ಏನು ಅಂದಿಲ್ಲ. ಮಕ್ಕಳು ಚಿಕ್ಕ ಪಾಪ ಇಟ್ಕೊರಪ್ಪ ಅಂದರು. ಈಗ ಅಲ್ಲೇ ಇದ್ದು ಮತ್ತೆ ಫುಲ್ ನೀರಣ, ಎಲ್ಲ ನೀರು ಫುಲ್. ರಾಶನ್ ಎಲ್ಲ ಹೋಗ್ಯದ, ಗ್ಯಾಸ್ ಹೋಗ್ಯದ, ಮತ್ತು ಹಿಟ್ಟು ಒಂದು ಊರ ಕಡೆದು ಹಿಟ್ಟು ಬೀಸ್ಕೊಂಡು ಬಂದಿದ್ದು ಒಂದು 20-30 kg, ಅದು ಹಿಟ್ಟು ಹೋಗ್ಯದ, ಅಕ್ಕಿ ಹೋಗ್ಯದ, ಎಲ್ಲ ಉಪ್ಪ ಖಾರ ಎಲ್ಲನೂ ಹೋಗ್ಯದ. 10 ವರ್ಷ ಹಿಂಗೇನೆ, ಪ್ರತಿ ವರ್ಷ ಹಿಂಗೇನೆ. ಸರ್, ಇದು ಸಮಸ್ಯೆ ಅಂದರೆ ಫುಲ್ ನಮ್ಮಲ್ಲಿರೋದು ಎಲ್ಲ ರೇಷನ್ನು ಹೋದಂಗಾಗಿದೆ. ಮತ್ತು ಇನ್ನು ದಿನ ಬಳಕೆದು ಎಲ್ಲ ಈ ಸಲನೇ ತುಂಬ ಜಾಸ್ತಿ ಮಳೆ ಬಂದಿರೋದ್ರಿಂದ, ಈ ನೀರು ಬಂದಿರೋದ್ರಿಂದ ಎಲ್ಲನೂ ಹೋಗಿದೆ. ಮೇಡಮ್, ಪ್ರತಿ ಸಲ ಮಳೆ ಬಂದಾಗ ಇದೇ ರೀತಿ ಆಗುತ್ತೆ ಹೇಗೆ? ಪ್ರತಿ ಸಲ ಬಂದಾಗೂ ಆಗುತ್ತೆ, ಆದರೆ ಇಷ್ಟೊಂದು ಆಗಿರಲಿಲ್ಲ. ಈ ಸಲ ಅಂತೂ ತುಂಬಾ ಅಂದರೆ ನಮಗೆ ಹಾಕ್ಕೊಳ್ಳೋಕ್ಕೂ ಬಟ್ಟೆ ಇಲ್ಲ, ಆ ಥರ ಎಲ್ಲನೂ ನೆಂದು ಫುಲ್ಲು ಇದಾಗೋಯ್ತು. ನೀರು ಬಂದರೆ ನೀರು ಹೋಗೋಕ್ಕೆ ಜಾಗ ಇಲ್ಲ, ಅಲ್ಲಿ ಭಾಳ ಕಷ್ಟ ಆಗುತ್ತೆ. ನೋಡಿ, ಈ ಥರ ಆಚೆಗಳು ಗಾಡಿ ಬಂದುಬಿಡುತ್ತೆ, ದೊಡ್ಡ ಗಾಡಿ ಬಂದರೆ ಹೋಗೋಕ್ಕೆ ಹಿಂಸೆ ಆಗುತ್ತೆ. ಆಮೇಲೆ ಇನ್ನೊಂದೇನಂದರೆ ಅಲ್ಲಿ ಭಾಳ ಕಸ ಹಾಕ್ತಾರೆ, ಇಲ್ಲಿ ಮೇಲ್ಗಡೆ ಎಲ್ಲ ನೋಡಿ ಎಲ್ಲ ಕಸ ಹಾಕ್ತಾರೆ, ಯಾರು ಕೇಳೋರಿಲ್ಲ. ಅಂಗಡಿಯವ್ರು ಹೇಳಿದ್ರೆ ಇಲ್ಲಿ ಪಾರ್ಕಿಂಗ್ ಮಾಡಿದ್ದೀರಾ, ನಮಗೆ ಜಾಗ ಕೊಟ್ಟಿರಾ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ನೋಡಿ ಇಷ್ಟು ಕಸ ಇದೆ, ಸಿಕ್ಕಾಪಟ್ಟೆ ಸಮಸ್ಯೆ ಇದೆ. ಅದರಲ್ಲಿ 100% ನೀರು ಹೋಗಲ್ಲ. ಮೇನಾಗೆ ಎಲ್ಲ ಕಡೆನೂ ಗುಂಡಿಗಳು, ಸಿಕ್ಕಾಪಟ್ಟೆ ರೋಡ್ಗಳು ಎಲ್ಲ ಇದಾಗಿದೆ. ನೋಡಿ, ಈಗೆಲ್ಲ ಕಾರೆಲ್ಲ ಅಲ್ಲಲ್ಲೇ ಸ್ಟ್ರಕ್ ಆಗ್ಬಿಡುತ್ತೆ. ಎಲ್ಲ ಕಡೆನೂ ತುಂಬ ಪ್ರಾಬ್ಲಮ್ ಆಗ್ತದೆ. ಬೆಳಗ್ಗೆ ಕಾಲೇಜ್ ಟೈಮಿಂಗ್ಸ್ಗೆಲ್ಲ ರೀಚ್ ಆಗಕ್ಕಾಗ್ತಿಲ್ಲ. ಮತ್ತೆ ಎಕ್ಸಾಮ್ ಇತ್ತು ಇವತ್ತು, ಆಕ್ಚುಲಿ ಬೇಗ ಬಂದ್ವಿ, ಬಟ್ ಇಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಆಯ್ತು. ಆಕ್ಚುಲಿ ನಿಮ್ಗೆ ಅವ್ರು ಹೆಲ್ಪ್ ಮಾಡಿದ್ರೆ ಹೇಗೆ? ಹೌದು, ಹೆಲ್ಪ್ ಮಾಡಿದ್ರೆ. ಅಲ್ಲಿ ನಿಂತಿದ್ದೆ, ನಾನು ವೇಟ್ ಮಾಡ್ತಾ ಇದ್ದೆ, ಸೊ ಕರ್ಕೊಂಡ್ಬಂದ್ರು ಈ ಕಡೆ. ಅಲ್ಲಿ ಫುಲ್ ಇಲ್ಲಿವರೆಗೂ ಇದೆ ನೀರು, ಕೆಳಗಡೆವರೆಗೂ, ಅದಕ್ಕೆ ಹೆಲ್ಪ್ ಮಾಡಿದ್ದಾರೆ ಅವರು. ಜನರುಗಳು ಕೇಳೋರು ಯಾರು? ಯಾಕೆ ಕೇಳಬೇಕು? ಸತ್ತೋಗ್ರಿ, ಯಾರಿಗೇನು ಬೇಕು? ನಾವು ಚೆನ್ನಾಗಿದ್ದೀವಿ ಅಷ್ಟೇ. ನಮ್ಮ ಬಂಗ್ಲೆಗಳಲ್ಲಿ ನೀರು ಬರಲ್ಲ, ನಮ್ಮ ರಸ್ತೆಯಲ್ಲಿ ನೀರು ನಿಲ್ಲಲ್ಲ. ನಿಮ್ಮ ರಸ್ತೆಯಲ್ಲಿ ನೀರು ನಿಲ್ಲತ್ತಾ? ನಿಮ್ಗೆ ಓಡಾಡೋಕ್ಕಾಗ್ತಾ ಇಲ್ವಾ? ಓಡಾಡಬೇಡಿ. ನೀರು ನಿಂತಿದೆಯಾ? ಕರೆಂಟ್ ಇಲ್ವಾ? ಆಹಾರ ಇಲ್ವಾ? ನೀರಿಲ್ವಾ ಕುಡಿಯೋಕ್ಕೆ? ಮಕ್ಕಳಿಗೆ ಕೊಡೋಕೆ ಹಾಲಿಲ್ವಾ? ಸತ್ತೋಗಿ, ನಮಗೇನಂತೆ? ಯಾರು ಹೇಳ್ತಾರೆ? ಅದೊಂದು ಕಾಲ ಇತ್ತು. ಒಂದು ಸಣ್ಣ ಸುದ್ದಿಗೇನೆ ನೈತಿಕತೆ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಬಿಡ್ತಾಯಿದ್ರು. ಈಗ ನೀವು ಹೊಯ್ಕೊಳ್ರಿ, ನೀವು ಬಡ್ಕೊಳ್ರಿ, ನನಗೆ ವಯಸ್ಸಾಯಿತು. ಆದರೆ ಸಾಯಿ ಲೇಔಟ್ ಪರಿಸ್ಥಿತಿ ಮಾತ್ರ ಇನ್ನೂ ಬದಲಾಗಿಲ್ಲ, ಅಲ್ಲಿ ಪರಿಹಾರ ಸಿಕ್ಕಿಲ್ಲ. ಯಾರೋ ಹೇಳ್ತಾಯಿದ್ರು, ಮೇಡಮ್ ಇದು 3ನೇ ಸರಿ ನೀವು ಹೋಗ್ತಾ ಇರೋದು. ಹೌದು ಸ್ವಾಮಿ, ಏನು ಮಾಡೋದು, ನಮ್ಮ ವೃತ್ತಿ ಧರ್ಮ. ಇವ್ರು ಕೇಳಿಸ್ಕೊತಾರೋ ಕೇಳಿಸ್ಕೊಳ್ಳಲ್ವೋ? ಮೊದಲಾದ್ರೂ ಕೇಳಿಸ್ಕೊತಿದ್ರು, ಈಗ ಜಾಣ ಕುರುಡು ಜಾಣ ಕಿವುಡು. ಏನಾದರೂ ಮಾತಾಡ್ಬಿಡಿ, ಹೇಳು ಕಾಂಗ್ರೆಸ್ ವಿರೋಧಿ, ಹೇಳು BJP ವಿರೋಧಿ, ಹೇಳು ಸಿದ್ದರಾಮಯ್ಯ ವಿರೋಧಿ, ಹೇಳು ಮೋದಿ ವಿರೋಧಿ. ಯಾರಿಗೂ ಹೇಳಂಗಿಲ್ಲ, ಕೇಳಂಗಿಲ್ಲ. ನೀವು ಯಾವ ವಿರೋಧಿ ಅಂದರೂ ಪರವಾಗಿಲ್ಲ, ನಾವು ಹೇಳೋದೆ, ನಾವು ಕೇಳೋದೆ, ಅವ್ರ ಕಿವಿಗೆ ಮುಟ್ಟೋವರೆಗೂ ಚೀರದೆ ಅರ್ಚದೆ.